ಇವತ್ತಿನ ವಿಡಿಯೋಲಿ ಒಂದು ಸಣ್ಣ ಕತೆ ಹೇಳ್ತೀನಿ. ಬಹುಶಃ ಈ ಕತೆ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನನ್ನ ಭಾವನೆ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಒಂದು ದೊಡ್ಡ ಕಂಪನಿ ಓನರ್ ಅವ್ರ ಮಗ ಲೈಫಲ್ಲಿ ಸೀರಿಯಸ್ ಆಗಿ ಇಲ್ಲದೆ ಇರೋದನ್ನ ನೋಡಿ ಅಪ್ಪನಿಗೆ ಬೇಜಾರಾಗುತ್ತೆ. ಅದು ಯಾವ ಕಂಪನಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅವ್ರ ಅಪ್ಪ ಮಗನಿಗೆ ಸೀರಿಯಸ್ನೆಸ್ ಬರಲಿ ಅಂತ ಯಾರ್ದು ಸಹಾಯ ಇಲ್ಲದೆ $1 ದುಡ್ಕೊಂಬ ಅಂತಾನೆ. ಆದ್ರೆ ಮಗ ಸರಿ ಅಂತ ಹೇಳಿ ಅಮ್ಮ ಹತ್ರ $1 ಇಸ್ಕೊಂಡು ಅಪ್ಪನಿಗೆ ತೋರಿಸ್ತಾನೆ. ಆಗ ಅಪ್ಪ $1 ಹೋಗಿ ಬಾವಿಗೆ ಬಿಸಾಕು ಅಂತ ಹೇಳ್ತಾನೆ. ಸೀದಾ ತಗೊಂಡೋಗಿ ಆ $1 ಬಾವಿಗೆ ಬಿಸಾಕ್ತಾನೆ. ಅಪ್ಪ ಎರಡನೇ ದಿನನೂ ಕೂಡ $1 ದುಡ್ಕೊಂಬ ಅಂತಾನೆ. ಸೆಕೆಂಡ್ ಡೇ ಫ್ರೆಂಡ್ಸ್ ಹತ್ರ ಹೋಗಿ $1 ಇಸ್ಕೊಂಡ್ ಬರ್ತಾನೆ. ಅದನ್ನು ಕೂಡ ಅಪ್ಪ ಬಾವಿಗೆ ಹೋಗಿ ಬಿಸಾಕು ಅಂತ ಹೇಳ್ತಾನೆ. ಒಂದು 5 to 6 days ಇದೇ ತರ ಎಲ್ಲರ ಹತ್ರನು ಕೇಳ್ತಾ ಇರೋದನ್ನ ನೋಡಿ ಫ್ರೆಂಡ್ಸ್ ಕೂಡ ಸಹಾಯ ಮಾಡೋದನ್ನ ನಿಲ್ಸ್ಬಿಡ್ತಾರೆ. ಕೊನೆಗೆ $1 ದುಡಿದೆ, ಅವ್ನಿಗೆ ಬೇರೆ ಆಪ್ಷನ್ ಇರಲ್ಲ. ಹಿಂಗಾದ್ರೂ ಮಾಡಿ $1 ದುಡಿದ್ಬಿಟ್ಟು ಅಪ್ಪ ಹತ್ರ ಹೋಗ್ತಾನೆ. ಅವಾಗ ಅಪ್ಪ ಈ $1 ತಗೊಂಡೋಗಿ ಬಾವಿಗೆ ಬಿಸಾಕು ಅಂತಾನೆ. ಆದ್ರೆ ಮಗ ಬಿಸಾಕುವಾಗ ಹಿಂಜರಿತಾನೆ. ಬಿಕಾಸ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಬಿಸಾಕಕ್ಕೆ ಹೆಂಗ್ ಮನ್ಸ್ ಬರುತ್ತೆ. ಆ ಮಗ ದೊಡ್ಡ ಕಂಪನಿಗೆ CEO ಆಗಿದ್ದಾನೆ. ಆ ಕಂಪನಿ ಬೇರೆ ಯಾವುದೋ ಅಲ್ಲ, ಫೋರ್ಡ್. ಸೊ ಈ ಕಥೆನ ನಾನು ಯಾಕೆ ಹೇಳಿದೆ ಅಂದ್ರೆ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ದಯವಿಟ್ಟು ಯಾವ್ದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡ್ತಾ ಬನ್ನಿ. ನನ್ನ ಸ್ವಂತ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತೇ ಆಗಲ್ಲ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ನಿಮ್ಗೆ ಗೊತ್ತಿಲ್ಲದಂಗೆ ಎತ್ಬಿಟ್ಟಿರ್ತಾರೆ. ಶೇರ್ಸ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಕ್ರಿಪ್ಟೋ ಯಾವ್ದ್ರ ಮೇಲಾದ್ರೂ ಸರಿ ಇನ್ವೆಸ್ಟ್ ಮಾಡ್ತಾ ಬನ್ನಿ. ಐ ಆಮ್ ಡ್ಯಾಮ್ ಶೋರ್ ಪ್ರತಿಯೊಬ್ಬರ ಜೀವನದಲ್ಲೂ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಯಾರೋ ಬೇರೆಯವ್ರು ತಗೊಂಡಿರ್ತಾರೆ. ಸದ್ಯದಲ್ಲೇ ಕ್ರಿಪ್ಟೋನ ಹೇಗೆ ಬೈ ಮಾಡಬೇಕು ಅಂತ ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.